ಸೊ ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ಟೆಸ್ಟ್ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತು ಅಂದ್ರೆ, ಆಸ್ ಯು ನೋ ದಟ್ ಫಾರ್ ಫಸ್ಟ್ PU ಆಸ್ ವೆಲ್ ಆಸ್ ಫಾರ್ ಸೆಕೆಂಡ್ PU ಅಂದ್ರೆ 11/8/25 to 14/8/25 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಸೆಕೆಂಡ್ PU ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫಾರ್ 5 marks, 3 marks as well as 2 marks, MCQs, okay, and model question paper 24-25 model papers ಇದೆ and solution upload ಮಾಡಿದೀನಿ. Please go through my channel. So what is a year plan? Hello students, how are you? Welcome to my channel Bhavya Physics. Today we are going to discuss year plan of calendar of the events of the year 25-26. Students, year plan is very very important. ಸೊ ನಿಮ್ಗೆ ಇಯರ್ ಪ್ಲಾನ್ ಗೊತ್ತಿತ್ತು ಅಂದ್ರೆ ನೀವು ಏನ್ ಮಾಡ್ಬೋದು, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಓದ್ಬೋದು. ಸೊ ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ಟೆಸ್ಟ್ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತು ಅಂದ್ರೆ ಅದಕ್ಕೆ ತಕ್ಕನಾಗಿ ನೀವು ಓದ್ಕೋಬಹುದು. ಸೊ ಆಸ್ ಯು ನೋ ದಟ್ ಫಾರ್ ಫಸ್ಟ್ PU ಆಸ್ ವೆಲ್ ಆಸ್ ಫಾರ್ ಸೆಕೆಂಡ್ PU, ಸೊ ಫಾರ್ ಆಲ್ ದ ಟೆಸ್ಟ್ ಆಸ್ ವೆಲ್ ಆಸ್ ಎಕ್ಸಾಮ್ಸ್, ಕ್ವೆಶ್ಚನ್ ಪೇಪರ್ ಇಸ್ ಕಮಿಂಗ್ ಫ್ರಮ್ ದಿ ಬೋರ್ಡ್. Okay, so for quarterly test, second quarterly test, midterm exam, preparatory exam, the question paper is always comes from the board and we are following the board timetable. So ಅದಕ್ಕೋಸ್ಕರ ಯಾವಾಗಿರುತ್ತೆ ಇದೆಲ್ಲ, ಈ ಎಕ್ಸಾಮ್ ಟೆಸ್ಟ್ ಗಳು ಯಾವಾಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ please subscribe the channel and press bell icon to get the notification of all my videos. ಸೊ ನಾನು ಫಿಸಿಕ್ಸ್ ಲೆಕ್ಚರರ್ ಆಗಿರೋದ್ರಿಂದ ಫಿಸಿಕ್ಸ್ ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಸೆಕೆಂಡ್ PU ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫಾರ್ 5 marks, 3 marks as well as 2 marks, MCQs, okay, and model question paper 24-25 model papers ಇದೆ and solution upload ಮಾಡಿದೀನಿ. Please go through my channel. Okay, so what is a year plan? ಯಾವುದೆಲ್ಲ ಎಕ್ಸಾಮ್ ಟೆಸ್ಟ್ ಗಳು ಯಾವಾಗ ಬರುತ್ತೆ ಅಂತ ಹೇಳಿ ಇವಾಗ ನಾವು ನೋಡೋಣಂತೆ. ಆಗಸ್ಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ಇವಾಗ ಕ್ಲಾಸಸ್ ಸ್ಟಾರ್ಟ್ ಆಗಿರಬಹುದು ಅಥವಾ ಜೂನ್ 2 ಇಂದ ನಿಮ್ ಕ್ಲಾಸಸ್ ಸ್ಟಾರ್ಟ್ ಆಗತ್ತೆ. ಸೊ ನಿಮ್ಗೆ ಜೂನ್, ಜುಲೈ, ಆಗಸ್ಟ್ ಈ ಒಂದು 2.5 months ಸಿಗತ್ತೆ. ಸೊ ಆಗಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಅಂದ್ರೆ 11/8/25 to 14/8/25 ಈ ಒಂದು 3-4 days ಅಲ್ಲಿ ನಿಮ್ಗೆ ಫಸ್ಟ್ ರೌಂಡ್ ಟೆಸ್ಟ್ ಇರುತ್ತೆ. ಯೂಶುವಲಿ ಫಸ್ಟ್ 4 ಚಾಪ್ಟರ್ಸ್ ಕವರ್ ಆಗಿರುತ್ತೆ. ಆ ಫಸ್ಟ್ 4 ಚಾಪ್ಟರ್, ಈ ಫಿಸಿಕ್ಸ್ ಅನ್ನೇ ನಾನು ಹೇಳೋದಾದ್ರೆ ಫಸ್ಟ್ 4 ಚಾಪ್ಟರ್ ಇರುತ್ತೆ ಈ ಟೆಸ್ಟ್ ಗೆ, ಫಸ್ಟ್ ರೌಂಡ್ ಟೆಸ್ಟ್ ಗೆ. ಸೊ ಫಾರ್ ಬೋತ್ ಫಸ್ಟ್ PU ಆಸ್ ವೆಲ್ ಆಸ್ ಫಾರ್ ಸೆಕೆಂಡ್ PU, ಫಸ್ಟ್ 4 ಚಾಪ್ಟರ್ಸ್ ವಿಲ್ ಬಿ ದೇರ್. ಇದು ಒಂದು ನಿಮ್ಗೆ ಐಡಿಯಾ ಬರುತ್ತೆ. ಸೊ ಆಗಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಟೆಸ್ಟ್ ಇರುತ್ತೆ, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಇರುತ್ತೆ. ಅಂಡ್ ಫಿಸಿಕ್ಸ್ 35 marks ಇರುತ್ತೆ, ಅಥವಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರೋದೆಲ್ಲ 35 marks ಕಂಡಕ್ಟ್ ಮಾಡ್ತೀವಿ. ಅಂಡ್ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಎಲ್ಲ 40 marks ಕಂಡಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಇಂದ ಅಕ್ಟೋಬರ್ ಫಸ್ಟ್ ವೀಕ್ ವರೆಗೆ ನಿಮ್ಗೆ ಯೂಶುವಲಿ ಮಿಡ್ ಟರ್ಮ್ ವೆಕೇಶನ್ ಇರುತ್ತೆ, ದಸರಾ ವೆಕೇಶನ್ ಇರುತ್ತೆ. ಅದಾಗಿ ಬಂದ್ಮೇಲೆ ಅಂದ್ರೆ ಅಕ್ಟೋಬರ್ 9th ಇಂದ 27th ವರೆಗೆ ಒಂದು 2 weeks ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಸೊ ಫಾರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ 70 marks ಅಲ್ಲಿ ಇರುತ್ತೆ ಅಂಡ್ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ 80 marks ಅಲ್ಲಿ ಇರುತ್ತೆ. ಅಂಡ್ ಡಿಸೆಂಬರ್ ಅಲ್ಲಿ 19 December to 23rd December ಅಗೇನ್ 3-4 days ಸೆಕೆಂಡ್ ರೌಂಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನನ್ನ ಸಿಲೆಬಸ್ ಹೇಳೋದಾದ್ರೆ ಪೋರ್ಷನ್ಸ್, ಫಸ್ಟ್ ರೌಂಡ್ ಟೆಸ್ಟ್ ಗೆ ಫಸ್ಟ್ 4 ಚಾಪ್ಟರ್, ಮಿಡ್ ಟರ್ಮ್ ಆಗೋಷ್ಟೊತ್ತಿಗೆ ಫಸ್ಟ್ 8 ಚಾಪ್ಟರ್ಸ್ ಕವರ್ ಆಗುತ್ತೆ. ಫಸ್ಟ್ 8 ಚಾಪ್ಟರ್ಸ್ ಓದ್ಬೇಕು ನೀವು. ಅಂಡ್ ಫಾರ್ ಸೆಕೆಂಡ್ ರೌಂಡ್ ಟೆಸ್ಟ್ ನೆಕ್ಸ್ಟ್ 4 ಚಾಪ್ಟರ್ ಅಂದ್ರೆ 9, 10, 11, 12 ಈ ಚಾಪ್ಟರ್ಸ್ ಗಳು ಇರುತ್ತೆ ಸೆಕೆಂಡ್ ರೌಂಡ್ ಟೆಸ್ಟ್ ಗೆ. ಓಕೆ, ನೆಕ್ಸ್ಟ್ 4 ಚಾಪ್ಟರ್ಸ್. ಅದಾದ್ಮೇಲೆ ಡಿಸೆಂಬರ್ ಎಂಡ್ ಆಗೋಷ್ಟೊತ್ತಿಗೆ ನಾವು ಸೆಕೆಂಡ್ PU ಪೋರ್ಷನ್ಸ್ ಮುಗಿಸ್ಬೇಕಾಗತ್ತೆ. ಇನ್ 2 ಚಾಪ್ಟರ್ ಇರುತ್ತೆ, ಲಾಸ್ಟ್ 2 ಚಾಪ್ಟರ್ ನ ಮುಗಿಸ್ಬೇಕಾಗತ್ತೆ. ಸೊ ಡಿಸೆಂಬರ್ ಎಂಡ್ ಆಗೋಷ್ಟೊತ್ತಿಗೆ ನಿಮ್ದು ಎಲ್ಲಾ ಚಾಪ್ಟರ್ಸ್ 14 ಚಾಪ್ಟರ್ ಇರುತ್ತೆ ಫಿಸಿಕ್ಸ್ ಅಲ್ಲಿ, ಎಲ್ಲಾ 14 ಚಾಪ್ಟರ್ ಕವರ್ ಆಗುತ್ತೆ. By the end of December, so we need to complete all 14 chapters, okay? And in the month of January, we will start revising all the chapters, okay? Revision will start in the month of December end or January, okay? January first week, because you are observing here that in 1st January, see, 2nd of January to 13th of January, the first PU final practical exam is there.
Okay, first PU final practical exam. By that time we can do classes for first PU students. While they are writing final practical exam, we can also do the classes for first PU. So in the month of January, andre 15th ಒಳಗಡೆ ನಾವು first PU syllabus ನ ಮುಗಿಸಬೇಕಾಗುತ್ತೆ. Okay, and second PU syllabus ನ ಆದಷ್ಟು ನಾವು ಡಿಸೆಂಬರ್ ಎಂಡ್ ಅಲ್ಲಿ ಮುಗಿಸ್ತೀವಿ. ಏನಕ್ಕೆ ಅಂದ್ರೆ ಅವರಿಗೆ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ. ಸಿ ನೋಡಿ ಇಲ್ಲಿ 5th January to 20 January. Okay, second PU are writing first preparatory exam. That is from the board. Okay, and your college can conduct some other second preparatory as well as third preparatory. That depends on your college. Please do mention which is your college, whether your colleges are already started or not. Okay, now so next 21st January ಇಂದ 14th February ಅಲ್ಲಿ ನಿಮ್ಗೆ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಸೆಕೆಂಡ್ PU ಸ್ಟೂಡೆಂಟ್ಸ್ ನವರಿಗೆ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಪ್ರಾಕ್ಟಿಕಲ್ ಬಗ್ಗೆ ನಾನೆಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ. ಸೊ ವೈವಾ ಕ್ವಶನ್ಸ್ ಯಾವ ತರ ಇರುತ್ತೆ, ಪ್ರಾಕ್ಟಿಕಲ್ಸ್ ಯಾವ ತರ ಇರುತ್ತೆ ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ 21 ಅಂದ್ರೆ ನೀವು ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಬರೆದ ತಕ್ಷಣ ನೀವು ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರಿಬೇಕಾಗತ್ತೆ. ಅಂಡ್ ಯೂಶುವಲಿ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನ ಬೇರೆ ಕಾಲೇಜ್ ಅಲ್ಲಿ ಹೋಗಿ ಬರಿಬೇಕಾಗತ್ತೆ, ಅಥವಾ ನಿಮ್ ಕಾಲೇಜ್ ಸೆಂಟರ್ ಆಯ್ತು ಅಂದ್ರೆ ನಿಮ್ ಕಾಲೇಜಲ್ಲೇ ಇರುತ್ತೆ. ಓಕೆ, ಅಂಡ್ ಫಸ್ಟ್ PU annual exam is in the month of February 2nd week to 25th, last week of February. Okay, last week of February. Date ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಸೆಕೆಂಡ್ ವೀಕ್ ಟು ಲಾಸ್ಟ್ ವೀಕ್ ಆಫ್ ಫೆಬ್ರವರಿ ಫಸ್ಟ್ PU ಅವರು ಫೈನಲ್ ಎಕ್ಸಾಮ್ ಬರೀತಾರೆ. ಸೊ January 15th ಒಳಗೆ ಫಸ್ಟ್ PU ಸಿಲೆಬಸ್ ಮುಗೀತು ಅಂದ್ರೆ ಅಲ್ಲೊಂದು 15 days ಸಿಗತ್ತೆ ನಮ್ಗೆ ಫಸ್ಟ್ PU ಅವರಿಗೆ ರಿವಿಷನ್ ಮಾಡಕ್ಕೆ. ಓಕೆ, ಅಂಡ್ 26 February to 21 March ಅಂದ್ರೆ ಆಲ್ಮೋಸ್ಟ್ 1 week. ಓಕೆ, ಸಾರಿ ಆಲ್ಮೋಸ್ಟ್ 1 month ಅಥವಾ 3 weeks ಫೈನಲ್ ಎಕ್ಸಾಮ್ ಇರುತ್ತೆ. ಸೆಕೆಂಡ್ PU ಅವರದು ಆನ್ಯುವಲ್ ಎಕ್ಸಾಮ್. ಓಕೆ, ಸೊ ದಿಸ್ ಇಸ್ February 26 to March 21. That is almost 3 weeks it will take to complete final exam. ಸೊ ಇವಾಗ ನಾವು ಅಬ್ಸರ್ವ್ ಮಾಡಿದಂಗೆ 24-25 ಅವರು ಏನ್ ಬರ್ದಿರ್ತಾರೆ ಅಂದ್ರೆ ಎಕ್ಸಾಮ್ 1 ಅಂತ ಒಂದು ಬರ್ದಿದ್ರು. ಓಕೆ, ಅದಾಗಿ ಒಂದು 15 days ಅಲ್ಲಿ ರಿಸಲ್ಟ್ ಬರುತ್ತೆ. 15 days ಅಲ್ಲಿ ರಿಸಲ್ಟ್ ಬಂದ ಮೇಲೆ ಯಾರ್ದಾರು ನಾಟ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಯಾವ್ದಾರು ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅಥವಾ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ಎಕ್ಸಾಮ್ 2 ಬರಿಬಹುದು ಅಂತ ಹೇಳಿ ಬೋರ್ಡ್ ಇಂದ ಬಂದಿತ್ತು. ಸೊ ಎಕ್ಸಾಮ್ ಅಂದ್ರೆ ನೀವು ಅಲ್ಲಿ ಒಂದು ನಿಮ್ಗೆ 15 days ಟೈಮ್ ಸಿಗತ್ತೆ ಎಕ್ಸಾಮ್ 2 ಬರೆಯಕ್ಕೆ. ಸೊ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತಲೂ ಇದನ್ನ ಹೇಳ್ತೀವಿ, ಅಥವಾ ನಾಟ್ ಕಂಪ್ಲೀಟೆಡ್ ಇರೋರು ಬರಿಬಹುದು ಈ ಎಕ್ಸಾಮ್ ನ. ಓಕೆ, ಸೊ ಎಕ್ಸಾಮ್ 2 ಸೇಮ್ ಲೆವೆಲ್ ಇರುತ್ತೆ. ಎಕ್ಸಾಮ್ 1 ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅದೇ ತರ ಎಕ್ಸಾಮ್ 2 ಇರುತ್ತೆ. ಅದಾಗಿ ರಿಸಲ್ಟ್ ಬರುತ್ತೆ, ವ್ಯಾಲ್ಯೂಯೇಷನ್ ಎಲ್ಲ ಆಗಿ ರಿಸಲ್ಟ್ ಬಂದ ಮೇಲೆ ಅಲ್ಲೊಂದು ವೀಕ್ ಟೈಮ್ ಕೊಟ್ಟು ಮಂತ್ ಆಫ್ ಜೂನ್ ಅಲ್ಲಿ ಎಕ್ಸಾಮ್ 3 ಇರುತ್ತೆ. ಬಟ್ student, my suggestion is please complete the paper. So please do read thoroughly for the first exam. Okay, so don't consider that 2 and 3 adilla anta ankodi. Exam 2 exam 3 illa, exam 1 ಗೆ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಅಲ್ಲೇ ನೀವು ಕ್ಲಿಯರ್ ಮಾಡಿ ಪೇಪರ್ ನ ಅಂಡ್ ಚೆನ್ನಾಗಿ ಸ್ಕೋರ್ ಮಾಡಿ. ಓಕೆನಾ ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿ ನಾನು ಏನ್ ತಿಳಿಸ್ಕೊಟ್ಟಿದ್ದೀನಿ ಇಯರ್ ಪ್ಲಾನ್. ಸೊ ಇದಕ್ಕೆ ತಕ್ಕನಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಗೆ ಈಗಾಗಲೇ ಸಿಲೆಬಸ್ ಸ್ಟಾರ್ಟ್ ಆಗಿರುತ್ತೆ, ಚಾಪ್ಟರ್ ಗಳು ಸ್ಟಾರ್ಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವಾಗ ಏನೇನಿದೆ ಅಂತ ಗೊತ್ತಾಯ್ತು ಅಂದ್ರೆ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಓದ್ಬೋದು ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಇಂದ ನಿಮ್ಗೆ ಇಯರ್ ಪ್ಲಾನ್ ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸರಿಯಾಗಿ ಓದ್ಕೊಳ್ಳಿ, ಇದನ್ನ ನೋಟ್ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ಗೋ ಥ್ರೂ ರೀಡ್ ಅಕಾರ್ಡಿಂಗ್ಲಿ. ಓಕೆ, ಅದೇ ತರ ಓದ್ಕೊಂಡ್ರೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಆಲ್ ದ ವೆರಿ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.